ಭಾರತೀಯರ ಅಮೆರಿಕ ಕನಸು ಭಗ್ನ. H1B ವೀಸಾಗೆ ಮಳೆ ಹೊಡೆದ ಟ್ರಂಪ್. 1 ಕೋಟಿ ಕೊಟ್ಟವರಿಗಷ್ಟೇ ಅವಕಾಶ. ಇದೇನು ಮಾಡ್ತು ಅಮೆರಿಕ? ನಮಸ್ಕಾರ ಸ್ನೇಹಿತರೆ. ತಮ್ಮ ಚಿತ್ರ ವಿಚಿತ್ರ ನೀತಿಗಳಿಂದ ಒಂದಿಲ್ಲೊಂದು ರೀತಿಯಲ್ಲಿ ಭಾರತೀಯರನ್ನ ಟಾರ್ಗೆಟ್ ಮಾಡ್ತಿರೋ ಟ್ರಂಪ್ ಈಗ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಕೋಟಿ ಕೋಟಿ ಭಾರತೀಯರ ಅಮೆರಿಕ ಕನಸಿಗೆ ಶಾಶ್ವತವಾಗಿ ಮಳೆ ಹೊಡೆಯುವ ಆದೇಶ ಪಾಸ್ ಮಾಡಿದ್ದಾರೆ. ಹೆಚ್ಚಾಗಿ ಭಾರತದವರೇ ಯೂಸ್ ಮಾಡ್ತಾ ಇದ್ದ H1B ವೀಸಾನ ಆಲ್ಮೋಸ್ಟ್ ಬಂದ್ ಮಾಡಿಬಿಟ್ಟಿದ್ದಾರೆ. ವೀಸಾ ಬೇಕು ಅಂದ್ರೆ ಹತ್ತತ್ರ 1 ಕೋಟಿ ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಅಮೆರಿಕನ್ ಕಂಪನಿಗಳು ಸುಮಾರು 1 ಲಕ್ಷ ಇಂಡಿಯನ್ಸ್ ನ ಹೈರ್ ಮಾಡ್ತಾ ಇದ್ವು. ಆದ್ರೀಗ ಅದೆಲ್ಲದಕ್ಕೂ ಟ್ರಂಪ್ ಚಪ್ಪಡಿ ಕಲ್ಲು ಹಾಕ್ತಾ ಇದ್ದಾರೆ. ಭಾರತದ ಉದ್ಯೋಗಿಗಳಿಗೆ ಅಮೆರಿಕದ ಬಾಗಿಲು ಮುಚ್ಚಕ್ಕೆ ಹೊರಟಿದ್ದಾರೆ. ಹಾಗಿದ್ರೆ ಭಾರತದ ಮೇಲೆ ಇದರ ಪರಿಣಾಮ ಏನು? ಅದರಲ್ಲೂ IT ಕಂಪನಿಗಳಿಗೆ ಏನಾಗುತ್ತೆ? IT ಕಂಪನಿಗಳು ಭಾರತದವರನ್ನ ಯಾಕೆ ಹೈರ್ ಮಾಡ್ತಾ ಇದ್ವು ಮುಂಚೆ? ಇನ್ಮೇಲೆ ಏನ್ ಸಮಸ್ಯೆ ಆಗುತ್ತೆ? ಭಾರತ ಈ ಸಂಬಂಧ ಏನ್ ಮಾಡಬಹುದು? ಎಲ್ಲವನ್ನ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಟ್ರಂಪ್ ಹೊಸ ಆದೇಶ, $1 ಲಕ್ಷ H1B ವೀಸಾ. ಸ್ನೇಹಿತರೆ, ಸೆಪ್ಟೆಂಬರ್ 19 ಶುಕ್ರವಾರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತೀಯರನ್ನ ನಿರ್ಬಂಧಿಸುವ ಮಹತ್ವದ ಆದೇಶಕ್ಕೆ ಸೈನ್ ಹಾಕಿದ್ದಾರೆ. H1B ವೀಸಾ ದರವನ್ನ ಬರೋಬ್ಬರಿ $1 ಲಕ್ಷ ಏರಿಸಿದ್ದಾರೆ. H1B ವೀಸಾ ಅಂದ್ರೆ ಅಮೆರಿಕ ಸರ್ಕಾರ ವಿದೇಶಿ ನೌಕರರಿಗೆ ಕೊಡೋ ನಾನ್ ಇಮಿಗ್ರೆಂಟ್ ವರ್ಕ್ ವೀಸಾ. ಇದನ್ನ ಬಳಸಿಕೊಂಡು ಅಮೆರಿಕನ್ ಕಂಪನಿಗಳು ಫಾರಿನ್ ಉದ್ಯೋಗಿಗಳನ್ನ ಹೈರ್ ಮಾಡಬಹುದು. IT, ಎಂಜಿನಿಯರಿಂಗ್, ಮೆಡಿಸಿನ್, ಫಿನಾನ್ಸ್ ಮತ್ತು ರಿಸರ್ಚ್ ಕ್ಷೇತ್ರದಲ್ಲಿ ವಿಶೇಷ ಸ್ಕಿಲ್ಸ್ ಹೊಂದಿರೋರನ್ನ ಕೆಲಸಕ್ಕೆ ಸೇರಿಸ್ಕೋಬಹುದು. ಸಾಮಾನ್ಯವಾಗಿ ಈ H1B ವೀಸಾಗೆ $5,000 to $6,000 ಇರ್ತಾ ಇತ್ತು. ಅಂದ್ರೆ ಸುಮಾರು 4-5 ಲಕ್ಷ ರೂಪಾಯಿ. ಆದ್ರೆ ಈಗ ದಿಢೀರಂತ $1 ಲಕ್ಷ ಏರಿಸಿದ್ದಾರೆ. ಇನ್ಮೇಲೆ ಅಮೆರಿಕನ್ ಕಂಪನಿಗಳು ಭಾರತೀಯರನ್ನ ತಗೋಬೇಕು ಕೆಲಸಕ್ಕೆ. 88 ಲಕ್ಷ, ಹತ್ತತ್ರ 1 ಕೋಟಿ ರೂಪಾಯಿ ಆಗುತ್ತಲ್ವಾ? ಇದು ಇಷ್ಟು ಕೊಡ್ಬೇಕಾಗತ್ತೆ. ಪ್ರತಿಯೊಬ್ಬ ಎಂಪ್ಲಾಯಿನ ಹೈರ್ ಮಾಡ್ಕೋಬೇಕು ಅಂದ್ರೆ ಸ್ಯಾಲ್ರಿ ಎಲ್ಲ ಅಮೆರಿಕ ಸರ್ಕಾರ ಕೊಡಬೇಕು. ಒಬ್ಬ ಭಾರತೀಯರನ್ನ ಹೈರ್ ಮಾಡಿದಾಗ 88 ಲಕ್ಷ ರೂಪಾಯಿ. ಆತ ಎಷ್ಟು ಜನಕ್ಕಂತ ಕೊಡ್ತಾರೆ ಅಮೆರಿಕನ್ ಕಂಪನಿಗಳೀಗ? ಅಮೆರಿಕದಲ್ಲಿ ಹೈಲಿ ಸ್ಕಿಲ್ಡ್ ಕೆಲಸ ಮಾಡೋದಕ್ಕಾಗಿ ತಾತ್ಕಾಲಿಕ ನೌಕರರನ್ನ ಕರೆತರೋಕೆ H1B ವೀಸಾ ವ್ಯವಸ್ಥೆ ಸೃಷ್ಟಿ ಮಾಡಲಾಗಿತ್ತು. ಆದ್ರೆ ಇದನ್ನ ಭಾರಿ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಇಲ್ಲಿನ ಉದ್ಯಮಗಳಿಗೆ ಪೂರಕವಾಗಿ ಕೆಲಸ ಮಾಡೋದ್ರ ಬದಲು ಅಮೆರಿಕದ ನೌಕರರನ್ನೇ ರಿಪ್ಲೇಸ್ ಮಾಡೋಕೆ ಯೂಸ್ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಆರ್ಥಿಕ ಭದ್ರತೆ ಹಾಗೂ ರಾಷ್ಟ್ರೀಯ ಭದ್ರತೆ ಧಕ್ಕೆ ಆಗ್ತಾ ಇದೆ. ಹೀಗಾಗಿ ನಾವು ಅಮೆರಿಕಾಗೆ ಕೇವಲ ಹೈಲಿ ಸ್ಕಿಲ್, ಟಾಪ್ ಲೆವೆಲ್ ನ ಸ್ಕಿಲ್ ಇರೋ ನೌಕರರನ್ನ ಮಾತ್ರ ಬರುವಂತೆ ಚೇಂಜ್ ಮಾಡ್ತಾ ಇದ್ದೀವಿ. ತುಂಬಾ CEO ಲೆವೆಲ್, ಹೈಲಿ ಸ್ಕಿಲ್ಡ್, ಮ್ಯಾನೇಜ್ಮೆಂಟ್ ಲೆವೆಲ್, ಆ ಲೆವೆಲ್ ನ ಸ್ಕಿಲ್ ಇರೋರ್ನ, ಇನೋವೇಟರ್ಸ್ ನ ಓಕೆ, ಅವರೆಲ್ಲ $1 ಮಿಲಿಯನ್, $1 ಬಿಲಿಯನ್ ಲೆಕ್ಕದಲ್ಲೇ ಬೆಲೆ ಬಾಳ್ತಾರೆ. ಅವ್ರನ್ನ ಕರ್ಸ್ಕೊಳ್ತಾರೆ ಕಂಪನಿಗಳು. 1 ಕೋಟಿ ರೂಪಾಯಿ ಕೊಟ್ಟು ಕರ್ಸ್ಕೊಳ್ತಾರೆ, 88 ಲಕ್ಷ ರೂಪಾಯಿ ಕೊಟ್ಟು ಕರ್ಸ್ಕೊಳ್ತಾರೆ. ಆದ್ರೆ ಸಣ್ಣ ಪುಟ್ಟ ಜಾಬಿಗೆಲ್ಲ ಕರ್ಕೊಂಡ್ ಬರ್ತಿದ್ರಲ್ಲ, ಇವಾಗ ಆಗಲ್ಲ. ಯಾಕಂದ್ರೆ ದುಬಾರಿ ಆಗುತ್ತೆ, ಫೀಸೇ ಇಷ್ಟ ಆಗುತ್ತೆ ಸರ್ಕಾರ ಕೊಡಬೇಕಾಗಿರೋದು ಅನ್ನೋದು ಅಮೆರಿಕ ಸರ್ಕಾರ ಲೆಕ್ಕಾಚಾರ. ಇದರಿಂದ ಭಾರಿ ಪೆಟ್ಟು ತಿನ್ಬೇಕಾಗಿರೋದು ಭಾರತ. ಸ್ನೇಹಿತರೆ, ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, NRIಗಳಿಗಾಗಿನೇ ರೆಡಿ ಮಾಡಲಾಗಿರೋ NRI ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಟ್ಟು ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿರೋ NRIಗಳಿಗೆ ಭಾರತದಲ್ಲಿರೋ ಅವರ ತಂದೆ ತಾಯಿ ಕುಟುಂಬಸ್ಥರ ಮೆಡಿಕಲ್ ಎಮರ್ಜೆನ್ಸಿಗೆ ಟೈಮ್ ಕರೆಕ್ಟ್ ಆಗಿ ಸ್ಪಂದಿಸೋಕೆ ಕಷ್ಟ ಆಗುತ್ತೆ. ಆದರೆ NRIಗಳು ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ತಗೊಳ್ಳೋದ್ರಿಂದ ಇದಕ್ಕೆಲ್ಲ ಸೊಲ್ಯೂಷನ್ ಕೂಡ ಇದೆ. ಕೇವಲ ಪೇಪರ್ ವರ್ಕ್ ಅಲ್ಲ, NRI ಕುಟುಂಬಸ್ಥರ ಹಾಸ್ಪಿಟಲ್ ಅಡ್ಮಿಷನ್ ನಿಂದ ಹಿಡಿದು ಎಲ್ಲಾ ಮೆಡಿಕಲ್ ಹಾಗೂ ನಾನ್ ಮೆಡಿಕಲ್ ಸರ್ವಿಸ್ ಗಳನ್ನ ಪಾಲಿಸಿ ಬಜಾರ್ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದೆ. ಪ್ರತಿಯೊಬ್ಬ ಪಾಲಿಸಿ ಹೋಲ್ಡರ್ಗೂ ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ನ ಕೊಡಲಾಗುತ್ತೆ. NRI ಕೇರ್ ಅನ್ನೋ ಕಾಂಪ್ರಿಹೆನ್ಸಿವ್ ಹೆಲ್ತ್ ಕೇರ್ ಪ್ರೋಗ್ರಾಮ್ NRIಗಳಿಗೆ 24/7 ಸಪೋರ್ಟ್ ಕೊಡುತ್ತೆ. ನಿಮ್ಮ ಪೋಷಕರ ಇಡೀ ಹೆಲ್ತ್ ಕೇರ್ ಜರ್ನಿಯಲ್ಲಿ, ಅಂದ್ರೆ ಅವರ ವಯಸ್ಸಾದ ಕಾಲಕ್ಕೆ ಯಾವ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅನ್ನೋ ಡಿಸಿಷನ್ ಇಂದ ಹಿಡಿದು, ಪ್ರೀ ಹಾಸ್ಪಿಟಲೈಸೇಷನ್ ಪ್ಲಾನಿಂಗ್ ನಿಂದ ಹಿಡಿದು, ಡಾಕ್ಟರ್ ಅಪಾಯಿಂಟ್ಮೆಂಟ್, ಅಡ್ಮಿಷನ್, ಲ್ಯಾಬ್ ಟೆಸ್ಟ್, ಡಿಸ್ಚಾರ್ಜ್ ಆದ್ಮೇಲೆ ಏನೇನು ಪ್ರೊಸೀಜರ್ಸ್ ಇರುತ್ತೆ, ಇನ್ಶೂರೆನ್ಸ್ ಕ್ಲೇಮಿಂಗ್ ಪ್ರಾಸೆಸ್, ಟ್ರಾವೆಲ್ ಅರೇಂಜ್ಮೆಂಟ್, ಡೈಲಿ ಅಸಿಸ್ಟೆನ್ಸ್, ಎಲ್ಲ ಸರ್ವಿಸ್ಗಳನ್ನ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಪಾಲಿಸಿ ಬಜಾರ್ ಮುಂದೆ ಬಂದಿದೆ. ಕ್ಲೇಮ್ ಮಾಡುವಾಗ ಏನಾದರೂ ಡಿಸ್ಪ್ಯೂಟ್ಸ್ ಎದುರಾದ್ರೂ ಕೂಡ ಡೆಡಿಕೇಟೆಡ್ ಟೀಮ್ ಆ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡೋಕೆ ಮುಂದೆ ಬರುತ್ತೆ. ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಭಾರತದ 100ಕ್ಕೂ ಅಧಿಕ ನಗರಗಳಲ್ಲಿ ಸಿಗ್ತಾರೆ. ಆನ್ ಗ್ರೌಂಡ್ ಕ್ಲೇಮ್ ಸಪೋರ್ಟ್ ಕೊಡ್ತಾರೆ. ಜೊತೆಗೆ ಗ್ಲೋಬಲ್ ಕ್ಲೇಮ್ ಅಸಿಸ್ಟ್ ಕೂಡ ಕೊಡ್ತಾರೆ. ಇನ್ನು ನಿಮ್ಮ ಕುಟುಂಬಸ್ಥರು ಡಯಾಬಿಟಿಕ್ ಆಗಿರಲಿ, BP ಸಮಸ್ಯೆ ಇರಲಿ, ಹಾರ್ಟ್ ಪೇಷಂಟ್ಸೇ ಇರಲಿ, ಎಲ್ರಿಗೂ ಕೂಡ ಪಾಲಿಸಿ ಬಜಾರ್ನಲ್ಲಿ ಪ್ಲಾನ್ಸ್ ಸಿಗುತ್ತೆ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅನ್ನ ಡಿಸ್ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಿ ಪ್ಲಾನ್ಸ್ ತಗೋಬಹುದು. ವೇಟಿಂಗ್ ಪೀರಿಯಡ್ ಕಮ್ಮಿ ಮಾಡ್ಕೊಳ್ಳೋಕು ಕೂಡ ಆಪ್ಷನ್ ಇದೆ. ಹೆಚ್ಚಿನ ಜನರಿಗಂತೂ ಹೆಲ್ದಿ ಇಂಡಿವಿಜುವಲ್ಸ್ಗೆ ಯಾವುದೇ ಮೆಡಿಕಲ್ ಟೆಸ್ಟೇ ಇಲ್ಲದೆ ಆರಾಮಾಗಿ ವಿದೇಶಗಳಲ್ಲೇ ಕೂತ್ಕೊಂಡು ರಿಮೋಟ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ನ ಬೈ ಮಾಡ್ಕೋಬಹುದು. ಪಾಲಿಸಿ ಬಜಾರ್ನಲ್ಲಿ ಪ್ಲಾನ್ ಖರೀದಿ ಮಾಡಿದಾಗ ಎಕ್ಸ್ಟ್ರಾ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹೀಗಾಗಿ ಭಾರತದ ರೆಸಿಡೆಂಟ್ಗಳಿಗಿಂತ ಕಮ್ಮಿ ಬೆಲೆಗೆ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳು NRIಗಳು ಪರ್ಚೇಸ್ ಮಾಡೋಕೆ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಸ್ನೇಹಿತರೆ, ನೀವು NRI ಆಗಿದ್ರೆ, ಅಮೆರಿಕದಲ್ಲಿದ್ರೆ ಅಥವಾ ಯಾವುದೇ ರಾಷ್ಟ್ರದಲ್ಲಿದ್ರೂ ಕೂಡ ನೀವು ಭಾರತದ ಹೊರಗಿರೋ NRI ಆಗಿದ್ರೆ, ಭಾರತದಲ್ಲಿರೋ ನಿಮ್ಮ ಫ್ಯಾಮಿಲಿ, ಅದು
ಚಿಕ್ಕ ಯಂಗ್ ಏಜ್ನ ಫ್ಯಾಮಿಲಿ ಆಗಿರ್ಬೋದು ಅಥವಾ ಓಲ್ಡ್ ಏಜ್ನ ಹೆಲ್ತ್ ಕೇರ್ ತುಂಬ ಜಾಸ್ತಿ ಅವಶ್ಯಕತೆ ಇರೋ ಎಲ್ಡರ್ಸ್ ಆಗಿರ್ಬೋದು, ಅವರಿಗೆಲ್ಲ ನೀವು ಪ್ಲಾನ್ನ ಪರ್ಚೇಸ್ ಮಾಡಿ ಅದರ ಮಾಹಿತಿಯನ್ನು ಶೇರ್ ಮಾಡಿ ನೋಡಿ ಪ್ರೊಟೆಕ್ಷನ್ ನಾವು ಮಾಡಿದೀವಿ ಅಂತ ಹೇಳ್ಬೋದು ಅವರಿಗೆ. ಬರೀ NRIs ಮಾತ್ರ ಅಲ್ಲ ಸ್ನೇಹಿತರೆ, NRIs ಹೆಲ್ತ್ ಇನ್ಶೂರೆನ್ಸ್ ಒಂದು ಫಸ್ಟ್ ಲಿಂಕ್ ಕೊಟ್ಟಿರ್ತೀವಿ. ಸೆಕೆಂಡ್ ಲಿಂಕ್ ನಲ್ಲಿ ಭಾರತದಲ್ಲಿರುವಂತಹ IT ಉದ್ಯೋಗಿಗಳು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ನೋಡ್ತಾ ಇದ್ರು ಕೂಡ ನಿಮಗೂ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಆಸಕ್ತಿ ಇದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ನ ಪ್ರೊಟೆಕ್ಷನ್ ಕೊಡೋ ಲೆಕ್ಕಾಚಾರ ಇದ್ರೆ, ಸೆಕೆಂಡ್ ಲಿಂಕ್ ನಾವು ರೆಸಿಡೆಂಟ್ ಇಂಡಿಯನ್ಸ್ ಎಲ್ಲರಿಗೂ ಕೂಡ ಅನ್ವಯ ಆಗೋದು ಕೂಡ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಚೆಕ್ ಮಾಡಬಹುದು. NRIs ಅವ್ರ ಫ್ಯಾಮಿಲಿಗೆ ಮಾಡ್ಸಕ್ಕೆ ಫಸ್ಟ್ ಲಿಂಕ್ ಇದೆ, ಎಲ್ಲ ಜನರಲ್ ಪಬ್ಲಿಕ್ ಗೆ ಇನ್ನೊಂದು ಸೆಕೆಂಡ್ ಲಿಂಕ್ ಕೂಡ ಇದೆ, ನೀವು ಅದನ್ನ ಚೆಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 15 ಲಕ್ಷ ಭಾರತೀಯರಿಗೆ ಆತಂಕ. ಸ್ನೇಹಿತರೆ, ಟ್ರಂಪ್ರ ಈ ಆದೇಶದಿಂದ ದೊಡ್ಡ ಪೆಟ್ಟು ತಿನ್ನೋದು ಭಾರತ. ಯಾಕಂದ್ರೆ ಅತಿ ಹೆಚ್ಚು H1B ವೀಸಾ ಬಳಸಿಕೊಳ್ತಾ ಇದ್ದಿದ್ದು ಭಾರತೀಯರೇ. 2022 ಅಕ್ಟೋಬರ್ನಿಂದ 2023 ಸೆಪ್ಟೆಂಬರ್ ನಡುವೆ H1B ಪ್ರೋಗ್ರಾಂ ಅಡಿಯಲ್ಲಿ 4 ಲಕ್ಷ ವೀಸಾವನ್ನ ಇಶ್ಯೂ ಮಾಡಲಾಗಿದೆ. ಇದರಲ್ಲಿ 72% ಸಿಕ್ಕಿದ್ದು ಭಾರತೀಯರಿಗೆ. ಅದರಲ್ಲೂ ಇನ್ಫೋಸಿಸ್, TCL, HCL, ವಿಪ್ರೋದಂತ ಭಾರತದ IT ಕಂಪನಿಗಳು H1B ವೀಸಾ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ವು. ಸಾವಿರಾರು ಜನರನ್ನ ಹೈರ್ ಮಾಡ್ತಾ ಇದ್ವು. ಅಮೆರಿಕದಲ್ಲಿ ಪ್ರತಿ ವರ್ಷ ಸುಮಾರು 15ರಿಂದ 30 ಲಕ್ಷ ಉದ್ಯೋಗ ಸೃಷ್ಟಿಯಾದ್ರೆ ಅದರಲ್ಲಿ 2ರಿಂದ 5% ಉದ್ಯೋಗ ಭಾರತೀಯರಿಗೆ ಸಿಗ್ತಾ ಇದೆ. ಅಂದ್ರೆ 50,000ದಿಂದ ಆಲ್ಮೋಸ್ಟ್ 1.5 ಲಕ್ಷ ಭಾರತೀಯರಿಗೆ ಪ್ರತಿ ವರ್ಷ ಅಮೆರಿಕದಲ್ಲಿ ಜಾಬ್ ಸಿಗ್ತಾ ಇದೆ. ಈಗ ಅದಕ್ಕೆಲ್ಲ ಬ್ರೇಕ್ ಬೀಳುತ್ತೆ. ಜೊತೆಗೆ ಲಕ್ಷಾಂತರ ಜನ ಭಾರತೀಯರು ಅಮೆರಿಕದಿಂದ ಗಡಿಪಾರಾಗೋ ಆತಂಕ ಎದುರಾಗಿದೆ. ಯಾಕಂದ್ರೆ H1B ವೀಸಾ ಅವಧಿ 3 ವರ್ಷ, ರಿನ್ಯೂ ಮಾಡಿದ್ರೆ ಮತ್ತೆ 3 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಬಹುದಾಗಿತ್ತು. ಆದ್ರೆ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಅದು ಸಿಗೋವರೆಗೂ ಅಮೆರಿಕ ಸರ್ಕಾರ ವೀಸಾ ಅವಧಿ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇತ್ತು. ಗ್ರೀನ್ ಕಾರ್ಡ್ ಅಂದ್ರೆ ಅಮೆರಿಕದಲ್ಲಿ ಶಾಶ್ವತ ಆಶ್ರಯ ಕೊಡುವಂತ ವ್ಯವಸ್ಥೆ. ಸಾಮಾನ್ಯವಾಗಿ ಒಂದು ದೇಶಕ್ಕೆ ವರ್ಷಕ್ಕೆ ಇಂತಿಷ್ಟು ಗ್ರೀನ್ ಕಾರ್ಡ್ ಅಂತಷ್ಟೇ ಕೊಡಬಹುದು ಅಂತ ಲಿಮಿಟ್ ಇದೆ. ಆದ್ರೆ ಭಾರತದಿಂದ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಬರುತ್ತೆ. ಹೀಗಾಗಿ ಸಿಕ್ಕಾಪಟ್ಟೆ ವೇಟ್ ಮಾಡಬೇಕಾಗತ್ತೆ. IT ಉದ್ಯೋಗಿಗಳು 10-20 ವರ್ಷ ಕಾಯ್ತಾ ಇದ್ರು. ಆದ್ರೆ ಗ್ರೀನ್ ಕಾರ್ಡ್ ಸಿಗೋವರೆಗೂ ವೀಸಾ ವಿಸ್ತರಣೆ ಆಗ್ತಾ ಇದ್ದಿದ್ರಿಂದ ಅಲ್ಲೇ ಉಳಿತಾ ಇದ್ರು. ಆದ್ರೆ ಈ ವೀಸಾಗೆ ಕಂಪನಿಯವರು ಪೇ ಮಾಡ್ತಾ ಇದ್ರು. ಆದ್ರೆ ಈಗ ಈ ವೀಸಾ ರೇಟ್ $1 ಲಕ್ಷ ಆಗಿರೋದ್ರಿಂದ ಕಂಪನಿ ಪೇ ಮಾಡ್ತಾವ, ಎಲ್ಲರಿಗೂ ಮಾಡಿದ್ರು ಕೂಡ ಕೆಲವರಿಗೆ ಆಯ್ದ ತುಂಬಾ ಹೈ ವ್ಯಾಲ್ಯೂ ಇಂಡಿವಿಜುವಲ್ಸ್ಗೆ, ಹೈ ವ್ಯಾಲ್ಯೂ ಸಹೋದ್ಯೋಗಿಗಳಿಗೆ ಅಥವಾ ಎಂಪ್ಲಾಯಿಗಳಿಗೆ ಅವರಿಗೆ ಮಾತ್ರ ಮಾಡಬಹುದು, ಉಳಿದವರಿಗೆ ಮಾಡದೇ ಇರಬಹುದು ಅನ್ನೋ ಆತಂಕ ಶುರುವಾಗಿದೆ. ಹೀಗಾಗಿ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ಕಾಯ್ತಿದ್ದವರೆಲ್ಲ ಅಮೆರಿಕದಲ್ಲಿ ತಮ್ಮ ಲೀಗಲ್ ಸ್ಟೇಟಸ್ ನ ಕಳ್ಕೊಳ್ಳೋ ಆತಂಕ ಎದುರಾಗ್ತಾ ಇದೆ. ಅಮೆರಿಕದಲ್ಲಿ ಈ ತರ ಸುಮಾರು 15 ಲಕ್ಷ ಭಾರತೀಯರಿದ್ದಾರೆ. ಸೊ ಈಗ ಅವರ ಪರಿಸ್ಥಿತಿ ಏನಾಗಬಹುದು, ಅಮೆರಿಕ ಸರ್ಕಾರವನ್ನ ಗಡಿಪಾರು ಮಾಡೋಕೆ ಹೆಜ್ಜೆ ಇಡುತ್ತಾ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಟ್ರಂಪ್ ನೀತಿಯ ಪರಿಣಾಮ ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಜಾಬ್ ಇನ್ಸೆಕ್ಯೂರಿಟಿ ಕಾಡೋಕೆ ಶುರುವಾಗಿದೆ. ಯಾವಾಗ ಲೇ ಆಫ್ ಮಾಡ್ತಾರೋ ಏನೋ ಅನ್ನೋ ಆತಂಕ ಹೆಚ್ಚಾಗಿದೆ. ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಂಡವರು ತಮ್ಮ ಕನಸಿಗೆ ಎಳ್ಳು ನೀರು ಬಿಡಬೇಕಾಗಿದೆ. ಈಗ ಆಲ್ರೆಡಿ ಕಟ್ಟುನಿಟ್ಟಾದ ವೀಸಾ ಪಾಲಿಸಿಗಳಿಂದ ಭಾರತದ ಸ್ಕಿಲ್ಡ್ ವರ್ಕರ್ಗಳಿಗೆ H1B ವೀಸಾ ಪಡೆಯೋದು, ರಿನಿವಲ್ ಮಾಡೋದೆಲ್ಲ ಕಷ್ಟ ಆಗ್ತಿದೆ. ಅಲ್ಲದೆ ಹಲವರ ವೀಸಾ ಅಪ್ಲಿಕೇಶನ್ಗಳು ಕ್ಯಾನ್ಸಲ್ ಆಗ್ತಿದೆ, ಡಿಲೇ ಆಗ್ತಾ ಇದೆ. ವೀಸಾ ಅರ್ಜಿ ತಿರಸ್ಕಾರ ಪ್ರಮಾಣ 10% ಇಂದ 24%ಗೆ ಏರಿಕೆಯಾಗಿದೆ. ಅದರ ಮೇಲೆ ಈಗ H1B ವೀಸಾ ಕೂಡ ಸೇರಿರೋದ್ರಿಂದ ಹಲವು ವರ್ಷ ಅಮೆರಿಕದಲ್ಲೇ ನೆಲೆಸೋ ಕನಸನ್ನ ಕಟ್ಕೊಂಡಿದ್ದ ಭಾರತೀಯರು ಅನಿವಾರ್ಯವಾಗಿ ಬೇರೆ ರಾಷ್ಟ್ರಗಳಿಗೆ ವಲಸೆ ಹೋಗೋ ಪರಿಸ್ಥಿತಿ ಬರಬಹುದು. ಇದರಲ್ಲಿ ಅನೇಕರು ಮತ್ತೆ ಭಾರತಕ್ಕೆ ವಾಪಸ್ ಬರೋ ಪರಿಸ್ಥಿತಿ ಬರಬಹುದು. ಜೊತೆಗೆ ತುಂಬಾ ಜನ ನೆಕ್ಸ್ಟ್ US ಹೋಗ್ತೀನಿ ಅಂತ ಪ್ಲಾನ್ ಮಾಡಿದ್ದವರು ಈಗ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳಿಗೆ ಕಾರಣ ಆಗಬಹುದು ಅವರ ಪ್ಲಾನ್ಸ್ ಅಲ್ಲಿ ಟ್ರಂಪ್ ಡಿಸಿಷನ್. ಇದರಿಂದ ದೇಶದ ಉದ್ಯೋಗ ದರದ ಮೇಲೂ ಕೂಡ ಪರಿಣಾಮ ಉಂಟಾಗಬಹುದು. ಇನ್ನು ಟ್ರಂಪ್ರ ಇಚ್ಛೆ ಅನುಸಾರ ಭಾರತದ IT ಕಂಪನಿಗಳು, ಹೊರಗುತ್ತಿಗೆ ಸಂಸ್ಥೆಗಳು ತಮ್ಮ ಉದ್ಯೋಗಗಳನ್ನ ಅಮೆರಿಕದಲ್ಲಿ ಹೇಗೆ ಇರಿಸಬೇಕು ಅನ್ನೋ ಬಗ್ಗೆ ಕೂಡ ಚಿಂತೆ ಮಾಡ್ತಿದ್ದಾವೆ. ಈಗ ಅಮೆರಿಕದವರು ಹಿಂಗ್ ಜಾಬ್ ಕೊಡೋದು ನಾವೀಗ ಅಂತ. ಸ್ಕಿಲ್ಡ್ ಉದ್ಯೋಗಿಗಳು ಕಮ್ಮಿ ಆದ್ರೆ ಆಯಾ ಕಂಪನಿಗಳ ರೆವೆನ್ಯೂ ಮತ್ತು ಗ್ರೋತ್ ಮೇಲೂ ಕೂಡ ಪರಿಣಾಮ ಬೀರಬಹುದು ಅನ್ನೋ ಆತಂಕ ಇದೆ. ಅಮೆರಿಕ ಮೇಲೂ ಇಂಪ್ಯಾಕ್ಟ್. ಎಸ್, ಭಾರತೀಯರನ್ನ ಉದ್ಯೋಗಕ್ಕೆ ಸೇರಿಸ್ಕೊಳ್ಬೇಡಿ ಅಂತ ಹೇಳಿರೋದು ಟ್ರಂಪ್ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನ ಎಳ್ಕೊಳ್ಳೋ ಕೆಲಸ ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಯಾಕೆ ಅಂದ್ರೆ ಭಾರತೀಯರನ್ನ ನೇಮಿಸಿಕೊಳ್ಳೋದು ಕಮ್ಮಿ ಮಾಡಿದ್ರೆ ಅಲ್ಲಿನ ಕಂಪನಿಗಳಲ್ಲಿ ಸ್ಕಿಲ್ಡ್ ಉದ್ಯೋಗಿಗಳು ಕಮ್ಮಿ ಆಗ್ತಾರೆ. ಇದರಿಂದ ಕಂಪನಿಗಳ ರೆವೆನ್ಯೂ ಹಾಗೂ ಗ್ರೋತ್ ಮೇಲೆ ಪರಿಣಾಮ ಉಂಟಾಗಬಹುದು. ಹೈ ಟೆಕ್ನಾಲಜಿ ಮತ್ತು ಇನ್ನೋವೇಷನ್ ಗ್ಲೋಬಲ್ ಸೆಂಟರ್ ಆಗಿರೋ ಸಿಲಿಕಾನ್ ವ್ಯಾಲಿನಲ್ಲಿರೋ ಅನೇಕ ಕಂಪನಿಗಳಿಗೆ ಸ್ಕಿಲ್ಡ್ ವರ್ಕರ್ಸ್ ಹುಡುಕೋದು ಕಷ್ಟ ಆಗುತ್ತೆ. ಜೊತೆಗೆ ಕಂಪನಿಗಳ ಪ್ರಮುಖ ರೋಲ್ಗಳ ನೇಮಕಾತಿನೂ ಟಫ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಅತ್ತ H1B ವೀಸಾದಡಿ ಅಮೆರಿಕಗೆ ಚೀಪ್ ಲೇಬರ್ ಸಿಗದೆ ಇದ್ರೆ ಉದ್ಯೋಗಿಗಳಿಗೆ ಹೆಚ್ಚಿನ ವೇತನ ಕೊಡಬೇಕಾಗುತ್ತೆ. ಇನ್ನು ಟ್ಯಾಲೆಂಟೆಡ್ ವರ್ಕರ್ಸ್ ಇಲ್ಲದ ಕಾರಣ ಕಂಪನಿಗಳ ಇನೋವೇಷನ್ ಕೂಡ ಸ್ಲೋ ಪ್ರೋಗ್ರೆಸ್ ಆಗಬಹುದು ಅಂತ ಅಲ್ಲಿನ ಬ್ರೂಕಿಂಗ್ಸ್ ಇನ್ಸ್ಟಿಟ್ಯೂಷನ್ ಅನ್ನೋ ಸಂಸ್ಥೆಯ ಸ್ಟಡಿ ಹೇಳಿದೆ. ಅಲ್ಲದೆ ಅಮೆರಿಕದ ವಲಸೆ ನೀತಿಯಿಂದ ಅಲ್ಲಿನ ಕಂಪನಿಗಳ ಟ್ಯಾಲೆಂಟ್ಸ್ ಕೆನಡಾ, ಯುರೋಪ್, ಆಸ್ಟ್ರೇಲಿಯಾಗೆ ಹೋಗಬಹುದು. ಇದರಿಂದ ಅಮೆರಿಕನ್ ಕಂಪನಿಗಳು ಗ್ಲೋಬಲ್ ಕಾಂಪಿಟೇಷನ್ ರಿಸ್ಕ್ಗೆ ಒಳಗಾಗಬಹುದು ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಆಗ್ಲೇ ಹೇಳಿದ NRI ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ
ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಕ್ಲಿಕ್ ಮಾಡೋ ಮೂಲಕ ನೀವು NRI ಆಗಿದ್ರೆ ನೀವು ಹೆಲ್ತ್ ಪ್ಲಾನ್ ಅನ್ನು ನಿಮ್ಮ ಫ್ಯಾಮಿಲಿಗೆ ನೀವು ಪರ್ಚೇಸ್ ಮಾಡಬಹುದು. ಹಾಗೆ ನೀವು ಭಾರತದಲ್ಲಿರುವಂತಹ IT ಪ್ರೊಫೆಷನಲ್ ಆಗಿದ್ರು ಕೂಡ ಅಥವಾ ಯಾವುದೇ ಪ್ರೊಫೆಷನಲ್ ಇದ್ರೂ ಕೂಡ ನಿಮಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಮಾಡಿಸ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಪ್ರತ್ಯೇಕ ಲಿಂಕ್ ಇರುತ್ತೆ, ಅದು ಸೆಕೆಂಡ್ ಲಿಂಕ್ ಇರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.